ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಾಳೆ ನಂಬರ್ ಗೇಮ್ ಆಟ ಹೇಗಿರುತ್ತೆ ಅನ್ನೋದು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ. ಯಾವ ಪಕ್ಷದ ಶಾಸಕರು ಅಡ್ಡ ಮತದಾನ ಮಾಡಬಹುದು ಅನ್ನೋದು ಗೊತ್ತಿಲ್ಲ. ಅಡ್ಡ ಮತದಾನ ಆಗದೆ ಅವರವರ 7 ಸ್ಥಾನಗಳನ್ನು ಆಯಾ ಪಕ್ಷಗಳು ಯಾವ ಸ್ವರೂಪದಲ್ಲಿ ಗೆದ್ದುಕೊಳ್ತವೆ ಅನ್ನೋದು ನೋಡಬೇಕು. ಹಾಗಾದರೆ ವಿಧಾನ ಪರಿಷತ್ ಚುನಾವಣೆ ಗೆಲ್ಲೋದಕ್ಕೆ ಒಬ್ಬ ಅಭ್ಯರ್ಥಿಗೆ ಯಾವ ಸ್ವರೂಪದಲ್ಲಿ ಮತಗಳು ಬೇಕಾಗುತ್ತೆ, ಯಾರ ಬಳಿ ಎಷ್ಟೆಷ್ಟು ಸಂಖ್ಯಾಬಲ ಇದೆ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ. ಕಾಂಗ್ರೆಸ್ನ ಗೆಲುವಿನ ಲೆಕ್ಕಾಚಾರ ಸಾಗಿರುವಂಥದ್ದು 7 ಸ್ಥಾನಕ್ಕೆ ಈಗಾಗಲೇ 3 ಪಕ್ಷಗಳಿಂದ 8 ಅಭ್ಯರ್ಥಿಗಳ ಸ್ಪರ್ಧೆ ಆಗ್ತಾ ಇದೆ. ಒಬ್ಬ ಅಭ್ಯರ್ಥಿಯ ಗೆಲುವಿಗೆ ಕನಿಷ್ಠ 28 ಮತಗಳು ಬೇಕಾಗುತ್ತೆ. ಅಭ್ಯರ್ಥಿಗಳ ಗೆಲುವಿನ ಖಚಿತತೆಗಾಗಿ ಒಂದು ಹೆಚ್ಚುವರಿ ಮತಗಳನ್ನು ಸಾಮಾನ್ಯವಾಗಿ ಒಂದು ವಾಡಿಕೆ ಇದೆ, ಒಂದು ಎಕ್ಸ್ಟ್ರಾ ವೋಟನ್ನು ಹಾಕೋದು. ಸೊ ಸೇಫರ್ ಸೈಡ್ 28ರ ಬದಲಿಗೆ 29 ಹಾಕೋಣ ಅನ್ನುವಂತಹ ಯೋಚನೆಗಳು ಇರ್ತವೆ. 28 ಹಾಕೋದಿದ್ರೆ ಕಾಂಗ್ರೆಸ್ನ ಬಳಿಯಲ್ಲಿ 140 ಶಾಸಕ ಬಲ ಸಿಗುತ್ತೆ. ಅವರ ಬಳಿಯಲ್ಲಿ ಈಗಿರುವಂತಹ ಲೆಕ್ಕಾಚಾರದ ಪ್ರಕಾರ ಅವರು 28ಕ್ಕೆ 5ಕ್ಕೆ 5 ಗೆಲ್ಲಿಸ್ಕೋಬಹುದು. ಆದರೆ 29 ಹಾಕ್ತಾ ಹೋದಾಗಲೇ ಕಾಂಗ್ರೆಸ್ಗೂ ಸವಾಲು ಎದುರಾಗುವಂಥದ್ದು. ಕಾಂಗ್ರೆಸ್ ಶಾಸಕರ ಒಟ್ಟು ಸಂಖ್ಯೆ ಇರುವಂಥದ್ದು 135 ಶಾಸಕರು. ಇನ್ನು 4 ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ 112 ಮತಗಳು ಸಾಕಾಗ್ತವೆ. ಆದರೆ 112ಕ್ಕೆ ಅದು ಸೀಮಿತ ಆಗಲ್ಲ, ಅದನ್ನು 115 ಮತಗಳವರೆಗೂ ಕೂಡ ಹಾಕಿಸ್ಕೊಳ್ಬಹುದು. ಕಾಂಗ್ರೆಸ್ಗೆ ಇನ್ನೂ ಕೂಡ 23 ಮತ ಅವರ ಬಳಿಯಲ್ಲಿ ಹೆಚ್ಚುವರಿಯಾಗಿ ಇದ್ದೇ ಇರುತ್ತೆ. ಅವರು 112 ಹಾಕಿಸಿದ್ದು ಅಂತಂದರೆ 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಅವರಿಗೆ 5 ಮತಗಳ ಕೊರತೆ ಬರುತ್ತೆ. ಆಗ ಕಾಂಗ್ರೆಸ್ಗೆ 3 ಪಕ್ಷೇತರ ಅಭ್ಯರ್ಥಿಗಳು, ಪಕ್ಷೇತರ ಶಾಸಕರುಗಳು ಮತ್ತು 2 BJPಯಿಂದ ಉಚ್ಚಾಟಿತಗೊಂಡಿರುವಂತಹ ಶಾಸಕರ ಅವರ ಬೆಂಬಲದ ಮತಗಳು ಸಿಗುತ್ತೆ. ಯಾಕಂದರೆ ಆಲ್ರೆಡಿ ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರು ಇವರಿಬ್ಬರು ಕೂಡ ಕಾಂಗ್ರೆಸ್ನ ಶಾಸಕರ ಜೊತೆಗೇ ರೆಸಾರ್ಟ್ನಲ್ಲಿದ್ದಾರೆ. ಹೀಗಾಗಿ ಯಾವುದೇ ಮತಗಳು ಅಸಿಂಧುಗೊಳ್ಳದೇ ಇದ್ದರೆ ಕಾಂಗ್ರೆಸ್ ಪಾಲಿಗೆ ಗೆಲ್ಲೋದು ಬಹಳ ಸುಲಭ. 5ಕ್ಕೆ 5 ಸೀಟ್ಗಳನ್ನು ಗೆಲ್ಲೋದಕ್ಕೆ ಸುಲಭ ಆಗುತ್ತೆ. ಅದಷ್ಟೇ ಅಲ್ಲದೆ ಇನ್ನೂ ಒಂದು ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿ ನಡೀತಾ ಇರೋದು ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟನ್ನು ಬಳಕೆ ಮಾಡಿಕೊಳ್ಳೋದ್ರ ಮೂಲಕ ಅವರಿಗೆ ಒಟ್ಟು 3 ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟ್ಗಳು ಕನ್ವರ್ಟ್ ಆಗ್ತವೆ. ಎಲ್ಲ ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟ್ಗಳನ್ನು ಒಬ್ಬರಿಗೆ ಹಾಕಿದಾಗ 3 ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟ್ಗಳ ಕನ್ವರ್ಟ್ ಆಗುತ್ತೆ. ಅದು ಅವರಿಗೆ ಗೆಲ್ಲೋದಕ್ಕೆ ಸುಲಭ ಆಗುತ್ತೆ. ಅವರಿಗೆ ಶಾರ್ಟ್ ಬರುವಂಥದ್ದು ಕೂಡ 3 ವೋಟ್ಗಳು ಮಾತ್ರ. ಇಲ್ಲಿ ಕಮಲದಳ ಗೆಲುವಿನ ಲೆಕ್ಕಾಚಾರ ಹೇಗಿದೆ ಅನ್ನೋದನ್ನು ಗಮನಿಸಬೇಕು. BJP ಶಾಸಕರ ಒಟ್ಟು ಸಂಖ್ಯೆ ಇರುವಂಥದ್ದು 62 ಶಾಸಕರು ಪ್ಲಸ್ 1 ನಾವು ಇದರಲ್ಲಿ ಸೇರಿಸ್ಕೊಳ್ಬೋದು. ಅದು ಯಾರು ಅಂತ ಹೇಳಿದರೆ ಗಂಗಾವತಿ ಶಾಸಕರಾಗಿರುವಂತಹ ಜನಾರ್ದನ ರೆಡ್ಡಿ ಅವರು. 2 ಅಭ್ಯರ್ಥಿಗಳ ಗೆಲುವಿಗೆ ಮಿನಿಮಮ್ ಅಂದರೆ 28 ರೀತಿಯಲ್ಲಿ ವೋಟ್ ಹಾಕಿದರೆ ಅವರಿಗೆ 56 ಮತಗಳು ಸಾಕಾಗುತ್ತೆ. ಆದರೆ BJP ಇಲ್ಲಿ ಕೇವಲ 28 ಮತಗಳಿಗೆ ಸೀಮಿತ ಆಗುವ ಸಾಧ್ಯತೆ ಕಡಿಮೆ ಇದೆ. ಅವರು ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸೋದಕ್ಕೆ 29 ಮತಗಳನ್ನೇ ಹಾಕಿಸ್ಕೊಳ್ಬೋದು. ಆವಾಗ 58 ಮತಗಳು ಅವರ 2 ಅಭ್ಯರ್ಥಿಗಳಿಗಾಗಿಯೇ BJPಯ ಬಳಿಯಲ್ಲಿ ಖರ್ಚಾಗಬಹುದು. ಇನ್ನು JDS ಶಾಸಕರ ಒಟ್ಟು ಸಂಖ್ಯೆ ಇರುವಂಥದ್ದು 18, JDSಗೆ ಗೆಲ್ಲೋದಕ್ಕೆ 10 ಮತಗಳ ಕೊರತೆ ಎದುರಾಗುತ್ತೆ. BJP ಒಂದು ವೇಳೆ ಕೇವಲ 56 ವೋಟ್ಗಳನ್ನು ಹಾಕಿಸಿದ್ರೆ BJPಯ ಬಳಿಯಲ್ಲಿ 6 ಹೆಚ್ಚುವರಿ ಉಳಿಯುತ್ತೆ. ಒಂದು ವೇಳೆ ಅವರು 58 ಮತಗಳನ್ನು ಹಾಕಿಸಿದ್ರೆ 29 ಮತ ಹಾಕಿಸ್ಕೊಂಡ್ರೆ 4 ಹೆಚ್ಚುವರಿ ಮತಗಳು JDSಗೆ ಶಿಫ್ಟ್ ಆಗ್ಬೋದು. ಆಗಲೂ ಕೂಡ JDSಗೆ ಒಂದು ವೇಳೆ 6 ಮತಗಳನ್ನೇ ಕನ್ವರ್ಟ್ ಮಾಡಿದರೂ ಕೂಡ 4 ಮತಗಳ ಕೊರತೆ JDSಗೆ ಎದುರಾಗುತ್ತೆ. ಇಲ್ಲಿ JDSಗೆ BJP ಉಚ್ಚಾಟಿತ ಶಾಸಕರಾಗಿರುವ ಯತ್ನಾಳ್ ಅವರ 1 ಮತ ಮತ್ತು KRPPಯ ಶಾಸಕ, ಈಗ ಅವರು BJP ಜೊತೆ ಮರ್ಜ್ ಆಗಿದ್ದಾರೆ, ಹಾಗಿದ್ರು ಜನಾರ್ದನ ರೆಡ್ಡಿ ಅವರ 1 ಮತ. ಇವುಗಳೆಲ್ಲವೂ ಕೂಡ ಸೇರಿದಾಗ JDS ಗೆಲುವಿಗೆ 2 ಮತಗಳ ಕೊರತೆ ಬೀಳುತ್ತೆ. ಅದು ಯಾವಾಗ 2 ಮತಗಳ ಕೊರತೆ ಬೀಳೋದು ಅಂತ ಹೇಳಿದರೆ BJPಯವರು ಎಕ್ಸಾಕ್ಟ್ ಆಗಿ 28 ಮತಗಳ ಮೂಲಕವಾಗಿ ಅಲಾಟ್ ಮಾಡಿ ಅವರು 6 ಮತಗಳನ್ನು ಕೂಡ JDSಗೆ ಶಿಫ್ಟ್ ಮಾಡಿದರೆ 2 ಮತಗಳ ಕೊರತೆ ಆಗುತ್ತೆ JDSಗೆ. ಇಲ್ಲದೆ ಹೋದರೆ 4 ಮತಗಳ ಕೊರತೆ JDS ಎದುರಿಸುತ್ತೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ ಇಲ್ಲಿಯೇ ಬಂದು ನಿಲ್ಲುವಂಥದ್ದು. ಈ 2 ಮತಗಳು ಒಂದು ವೇಳೆ 28 ಈ ಲೆಕ್ಕಾಚಾರದಲ್ಲಿ ಹೋಗಿ 2 ಮತಗಳೇ ಅವರಿಗೆ ಕಡಿಮೆ ಆಯಿತು ಅಂದರೆ ಆಗ ಯಾರು ಅವ್ರಿಗೆ 2 ಮತ ಹಾಕ್ತಾರೆ ಅನ್ನೋದು ನಿಗೂಢವಾಗಿದೆ. ಇಲ್ಲಿ ಅವ್ರಿಗೆ ಈಗ ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟ್ಗಳನ್ನು ಕನ್ವರ್ಟ್ ಮಾಡಿಸ್ಕೊಳ್ಳುವಂಥದ್ದು ಅವಕಾಶ ಇದೆ. ಆದರೆ ಅದು 28ಕ್ಕೆ ತಲುಪಿಸೋದಕ್ಕೆ ಕಷ್ಟ ಆಗುತ್ತೆ ಅವರಿಗೆ. ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ ನಾಯಕರನ್ನ BJPಯ 2 ಉಚ್ಚಾಟಿತ ಶಾಸಕರು ಭೇಟಿಯಾಗಿದ್ದಾರೆ. ಬಿಡದಿ ರೆಸಾರ್ಟ್ನಲ್ಲಿ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಭೇಟಿಯಾಗಿ ಕಾಂಗ್ರೆಸ್ನ ಯಾವ ಅಭ್ಯರ್ಥಿಗೆ ಮತ ಹಾಕಬೇಕು ಅಂತ ಅವರು ಕೂಡ ತರಬೇತಿಯಲ್ಲಿ ಪಾಲ್ಗೊಂಡಿದ್ದಾರೆ. ಅಲ್ಲಿಯ ಮಾಕ್ ವೋಟಿಂಗ್ ಎಕ್ಸರ್ಸೈಸ್ನಲ್ಲಿ ಆ 2 ಶಾಸಕರು ಕೂಡ ಭಾಗಿಯಾಗಿದ್ದಾರೆ. ಈ ನಂಬರ್ ಗೇಮ್ನಲ್ಲಿ ಶಾಸಕರ 2ನೇ ಪ್ರಾಶಸ್ತ್ಯಗಳ ಮತಗಳು ಮುಖ್ಯ ಆಗಿರುವುದರಿಂದಾಗಿ ಬಹುತೇಕ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲ್ಲುವಂಥದ್ದು ಸುಲಭ ಆಗ್ಬೋದು. ಹೀಗಾಗಿಯೇ JDS ನಾಯಕರು ಈ ವಿಚಾರದಲ್ಲಿ ನಮ್ಮದು ಭಾಳ ಸಣ್ಣ ಪಕ್ಷ ಅಂತ ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾ ಇದ್ದಾರೆ. ಇನ್ನು JDSನವರನ್ನು ನಾವು ಸಂಪರ್ಕಿಸಿಲ್ಲ, ನಮಗೆ 28 ಮತ ಬಿದ್ದರೆ ಸಾಕು ಅಂತ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳ್ಕೊಂಡಿದ್ದಾರೆ.
ಜೆಡಿಎಸ್ ಅವರು ಆಪರೇಷನ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಶಾಸಕರು ನಾವು ಏನು ಆಪರೇಷನ್ ಮಾಡೋದ? ನಮ್ಮದು ಒಂದು ಸಣ್ಣ ಪಕ್ಷ. ನಮ್ಮ ಪಕ್ಷದಲ್ಲಿ ಏನಿದೆ ಮಾಡೋಕ್ಕೆ ನಮ್ಮ ಕೈಲಿ ತಾನೇ ಏನಾಗ್ತದೆ? ಸರ್ಕಾರ ಅವ್ರ ಕೈಲಿದೆ. ಮ್ಯಾನ್ ಪವರು, ಮಸಲ್ ಪವರು, ಹಣದ ಪವರು ಎಲ್ಲ ಇಟ್ಕೊಂಡವ್ರೆ. ಅವ್ರ ಮುಂದೆ ನಾವು ಫೈಟ್ ಮಾಡೋಕ್ಕಾಗುತ್ತಾ? ನಾವು ನಮ್ಮ ಪಕ್ಷದ ಮತಗಳು ಚಲಾಪಿಲಿ ಆಗಬಾರ್ದು, ನಮ್ಮ ಪಕ್ಷದ ಮತ ಒಟ್ಟಾಗಿರಬೇಕು ಅನ್ನೋದಕ್ಕೆ ಕ್ಯಾಂಡಿಡೇಟ್ ಹಾಕಿದ್ದೀವಿ. ನಾವೇನು ಗೆದ್ದೇ ಬಿಡಬೇಕು ಏನಾದರೂ ಮಾಡಿ ಕುತಂತ್ರದ ಮುಖಾಂತರ ಅನ್ನೋ ಪ್ರಶ್ನೆ ಇಲ್ಲ. ಇವತ್ತು ನಮ್ಮ ಜೊತೆಗೆ BJP ಪಕ್ಷದ ಸರ್ಪ್ಲಸ್ ಓಟಿದೆ. ಆ ಓಟಿಗೆ BJP ನಾಯಕರಿಗೆ ಮನವಿ ಮಾಡಿದ್ದೇವೆ. ನಾವು ನಮ್ಮ ಓಟನ್ನು ಭದ್ರವಾಗಿ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ದೀವಿ ಅಷ್ಟೇ. ಅಲ್ಲಿನ ಆಂತರಿಕ ಭಿನ್ನಮತ ಏನಾದರೂ ನಿಮಗೆ ಪ್ಲಸ್ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರ ನೋಡೋಣ, ಅದು ಭಗವಂತ ಇಚ್ಛೆ. ಅದೇನಾದರೂ ಆ ರೀತಿ ಆದರೆ ನಿಜಕ್ಕೂ ಆ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ಒಂದು ಬಿಗಿ ಮಾಡೋಕ್ಕೆ ಅನುಕೂಲ ಅನ್ನೋದು ನನ್ನ ಅಭಿಪ್ರಾಯ. ನಾವು ನೆನ್ನೆ CLP ಮೀಟಿಂಗು ನಾನು ಹೋಗಿದ್ದೆ. 140 ಜನ ನಾವು ಒಗ್ಗಟ್ಟಾಗಿದ್ದೀವಿ. ನಾವು 28 ಹಾಕೊಂಡ್ರು 5 ಅಭ್ಯರ್ಥಿನೂ ಗೆಲ್ತಾರೆ. ನಮ್ಗೆ ಅಡಿಷನಲ್ ಏನು ಓಟ್ ಬೇಕಾಗಿಲ್ಲ. ನಮ್ಗೇನು ಸಮಸ್ಯೆ ತೊಂದರೆ ಅಗತ್ಯನೇ ಇಲ್ಲಲ್ಲ ನಮಗೆ. ನಾವು ಹೇಳ್ದಿಲ್ಲ 28 ಹಾಕೊಂಡ್ರು ನಾವು 5 ಜನನೂ ನಾವು ಗೆಲ್ತೀವಿ. ಬೇಕಾಗಿಲ್ಲ, 28 ಸಿಕ್ಕಿದ್ರೆ ಸಾಕು. ಹೀಗೆ ಸದ್ಯ ವಿಧಾನ ಪರಿಷತ್ತಿನ 5ಕ್ಕೆ 5 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಕಾಂಗ್ರೆಸ್ ಅವರು ಭರ್ಜರಿಯಾಗಿ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. 5 ಅಭ್ಯರ್ಥಿಗಳಿಗೆ ಮತ ಹಾಕುವ ಶಾಸಕರುಗಳಿಗೆ ಪ್ರತ್ಯೇಕವಾಗಿ 5 ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾವ ಅಭ್ಯರ್ಥಿಯ ಪರವಾಗಿ ಯಾರು ಮತ ಚಲಾವಣೆ ಮಾಡಬೇಕು ಅಂತ ಟೀಮ್ಗಳನ್ನು ಕೂಡ ಮಾಡಲಾಗಿದೆ. ಅಂದರೆ ಒಮ್ಮೆ ಬಂದಿರುವಂತಹ ಶಾಸಕರು ಒಂದು ಗುಂಪಲ್ಲಿ ಬಂದು ಒಬ್ಬ ನಾಯಕರಿಗೆ ಮಾತ್ರ ಮತ ಹಾಕ್ತಾರೆ, ಒಬ್ಬ ಅಭ್ಯರ್ಥಿಗೆ ಮಾತ್ರ ಮತ ಹಾಕ್ತಾರೆ. ಈ ರೀತಿಯಾಗಿಯೇ ಗ್ರೂಪ್ಗಳನ್ನು ವಿಂಗಡಿಸಿಕೊಂಡಿದ್ದಾರೆ. ವಿಧಾನಸೌಧಕ್ಕೆ ಪ್ರತ್ಯೇಕ ಬಸ್ಗಳಲ್ಲಿ ತೆರಳಿ ಮತ ಹಾಕ್ತಾರೆ. ಯಾವುದೇ ಅಭ್ಯರ್ಥಿ ಸೋತ್ರೆ ಅಡ್ಡ ಮತದಾನ ಮಾಡಿದರೆ ಸುಲಭವಾಗಿ ಪತ್ತೆ ಮಾಡೋದಕ್ಕೂ ಕೂಡ ಇದರಿಂದ ಸಾಧ್ಯ ಆಗುತ್ತೆ. ಅಷ್ಟು ಜನರ ಮಾತ್ರ ಸ್ಕ್ರೂಟಿನಿ ಮಾಡಿದರೆ ಸಾಕಾಗುತ್ತೆ. ಹಾಗಾಗಿ ಪ್ರತ್ಯೇಕ ಬಸ್ಗಳಲ್ಲಿ ಶಾಸಕರನ್ನು ಕರೆದೊಯ್ಯೋದಕ್ಕೆ CM DK ಶಿವಕುಮಾರ್ ಅವರು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಪರಿಷತ್ ಅಖಾಡದಲ್ಲಿ ಸೋಲೋದು ಯಾರು ಗೆಲ್ಲೋದು ಯಾರು ಅನ್ನುವಂಥದ್ದು ನಾಳೆ ಗೊತ್ತಾಗುತ್ತೆ.